ಇನ್ನು ವಚನಾನಂದ ಶ್ರೀಗಳ ಪೀಠ ಉಚ್ಚಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎದ್ದಿರುವಂತಹ ವಿವಾದದಲ್ಲಿ ಸದ್ಯ ಬ್ಲಾಕ್ ಸ್ಕಾರ್ಪಿಯೋ ಎಂಟ್ರಿ ಆಗಿದೆ. ವಚನಾನಂದ ಶ್ರೀಗಳ ಪರ ಹಾಗೆ ವಿರೋಧದ ನಾಯಕರ ಮಧ್ಯೆ ಕಾರ್ ವಾರ್ ಶುರುವಾಗುತ್ತದೆ. ಪಂಚಮಸಾಲಿ ಪೀಠದ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ವರ್ಸಸ್ ರಾಣಿಬೆನ್ನೂರು ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಇವರಿಬ್ಬರ ಮಧ್ಯೆ ಸ್ಕಾರ್ಪಿಯೋ ಕಾರ್ಗೆ ಸಂಬಂಧಪಟ್ಟ ಹಾಗೆ ವಾಗ್ವಾದ ನಡೀತಾ ಇದೆ. 24 ಗಂಟೆಯಲ್ಲಿ ಕಾರನ್ನ ವಾಪಸ್ ನೀಡದೇ ಇದ್ರೆ ಕೇಸ್ ಹಾಕ್ತೀನಿ ಅಂತ ಹೇಳಿ ಚಂದ್ರಶೇಖರ್ ಪೂಜಾರ್ ಮಠದ ಟ್ರಸ್ಟಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಶಾಸಕರಾಗಿರುವಂತಹ ಅರುಣ್ ಕುಮಾರ್ ಪೂಜಾರ್ ಅವರಿಗೆ. ಟ್ರಸ್ಟಿ ಅಂತ ಯಾರಂದ್ರು? ಫಸ್ಟ್ ಅವ್ನು ಟ್ರಸ್ಟಿನೇ ಅಲ್ಲ, ಈ ಮಠದ ಲೂಟಿಕೋರ್ ಅವನು. ಹರ ಮಠದ ಲೂಟಿಕೋರ್ ಯಾರಾದ್ರೂ ಇದ್ರೆ ಅವನ ಹೆಸರು ಹೇಳಕ್ಕೆ ನಮಗೆ ಅಸಹ್ಯ ಆಗುತ್ತೆ. ಹೌದು, ಇಲ್ಲೇ ಇದೆ ಸರ್ ಕಾರ್. ಕ್ಯಾಮ್ರಾ ಹಿಡಿದ್ರಪ್ಪ ಸ್ವಲ್ಪ ಕಡೆ ಅಣ್ಣ. ಇದೇ ಕಾರ್ ಅವ್ನು ಕೊಡ್ಸಿದ್ರು. ಅವರ ಪೆಟ್ರೋಲ್ ಬಂಕ್ ಹೆಸರಿಗೆ ಇದೆ. ಒಬ್ಬ ಮನುಷ್ಯ ಕಾರನ್ನ ಒಬ್ಬ ವ್ಯಕ್ತಿ ಹತ್ರ 4 ವರ್ಷ ಬಿಡಕ್ಕೆ ಸಾಧ್ಯ ಇದೆಯಾ? 4 ವರ್ಷ ಯಾಕೆ ಬಿಟ್ರು? ತಗೊಂಡು ಹೋಗ್ಬೇಕಲ್ಲ, ಒಯ್ಬೋದತ್ತಲ್ಲ ಸರ್ ಕಾರು. ಪಾಪ ಬೀಗರು ಮತ್ತೆ ಈಗ ಯಾಕೆ? ಈಗ ಯಾರಂತೆ? ಈಗ ಯಾರು? ಅವತ್ತು ಬೀಗ್ರ ಇದು ಕೊಡಿಸಿದನ, ಈಗ ಯಾರು? ಈಗ ಯಾರು ಹೇಳಿ ಸರ್? ನಾ ಕೇಳ್ತಾನೆ, ಈಗ ಯಾರಪ್ಪ ಅವನು? ಸರ್ ನನಗೆ ಪಾಪ ಯೋಗ್ಯತೆ ಇಲ್ಲ, 20,700 ಕಟ್ಟಕ್ಕೆ ಇನ್ಸೂರೆನ್ಸ್ ಒಕ್ಕಿಲ್ಲ, ಆಮೇಲೆ ಏನು ಚುನಾವಣೆ ಮಾಡೋಕ್ಕೆ ದುಡ್ಡಿಲ್ಲ. ಚುನಾವಣೆ ಮಾಡೋಕ್ಕೆ ದುಡ್ಡು ಎದಕ್ಕೆ ಬೇಕು ಸರ್? ಚುನಾವಣೆ ಮಾಡೋಕ್ಕೆ ದುಡ್ಡು ಎದಕ್ಕೆ ಬೇಕು? ಜನ ಆಶೀರ್ವಾದ. ಚುನಾವಣೆ ಮಾಡಲಿಕ್ಕೆ ಜನರ ಆಶೀರ್ವಾದ. ಜನ ಆಶೀರ್ವಾದ ಮಾಡಿದ್ರು ಸರ್, ಪಾರ್ಟಿ ಆಶೀರ್ವಾದ ಮಾಡ್ತು, ನಮ್ಮ ನಾಯಕರ ಆಶೀರ್ವಾದ ಮಾಡಿದ್ರು, ನಮ್ಮ ಹಿರಿಯರು ಮಾಡಿದ್ದ ಪುಣ್ಯ, ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಜನತೆಯ ಆಶೀರ್ವಾದ. ಇವತ್ತು ಸರ್ವರ್ಗೆ ಸಮಬಾಳು ಅಂತಕ್ಕಂಥ ನಮ್ಮ ನಾಯಕರು ಯಡಿಯೂರಪ್ಪ ಸಾಹೇಬರು, ಬೊಮ್ಮಾಯಿ ಸಾಹೇಬರು, ನಮ್ಮ ಪಕ್ಷದ ಅನೇಕ ವರಿಷ್ಠರು ಸೇರಿ ಆಶೀರ್ವಾದ ಮಾಡಿದರು. ನಮ್ಮ ರಾಣೆಬೆನ್ನೂರು ವಿಧಾನಸಭೆ ಜನತೆ ನನ್ನ ವಿಧಾನಸಭೆಗೆ ಕಳಿಸ್ತು. ಇನ್ನೂ ನನಗೆ ಋಣ ಇರೋದಂದರೆ ಭಾರತೀಯ ಜನತಾ ಪಾರ್ಟಿ, ನಮ್ಮ ರಾಣೆಬೆನ್ನೂರಿನ ಮತದಾರ ಮಹಾಪ್ರಭುಗಳು, ಅವ್ರ ಋಣ ಇದೆ ನನಗೆ. ಇವರು ಯಾರು ನನ್ನ ಚುನಾವಣೆಗೆ ದುಡ್ಡು ಕೊಟ್ಟಿಲ್ಲ. ಕಾರು ಇವತ್ತೇನು ಅವ್ರ ಹೆಸರಿಗೆ ಐತೆ ಅಂತ ಹೇಳ್ತಾನಲ್ಲ, ನಂದು ಇಷ್ಟೇ ಪ್ರಶ್ನೆ. ಮಾವು ಆಗಿದ್ದಕ್ಕೆ ಕೊಡ್ಸೇನಲ್ಲ, ಮತ್ತೆ ಯಾಕಪ್ಪ ವಾಪಸ್ ಕೇಳ್ತಂಗಾರ? ಅದು ನನ್ನ ಹೆಸರಲ್ಲಿ ಪೆಟ್ರೋಲ್ ಬಂಕ್ ಹೆಸರಲ್ಲಿ ಇತ್ತು, ಇನ್ಶೂರೆನ್ಸ್ ಕೂಡ ಕಟ್ಟಿರಲಿಲ್ಲ. ಕಟ್ಟಲ್ಲ ಸರ್, ನಾನೇ ಕಟ್ಟಲಿ? ನನ್ನ ಹೆಸರಿಗಿದ್ರೆ ಕಟ್ತೀನಿ, ಅವ್ರ ಹೆಸರಿಗಿದ್ದು ನಾನೇ ಕಟ್ಟಲಿ ಹೇಳ್ರಿ ಸರ್. 24 ಗಂಟೆ ಏನೋ ಭಾಳ ಲೇಟ್ ಆಯ್ತು. ಇಲ್ಲೇ ಬಂದಾನ ಸರ್, ಇಲ್ಲ ಪಕ್ಕಕ್ಕೆ ಊರು ಒಂದು. ಈಗ ಇಲ್ಲೇ ಅವ್ನ ಮನೆ ಮುಂದೆ ಆಸೆ ಬಂದೀನಿ, ಮಠಕ್ಕೆ ಬಂದೀನಿ, ಅದೇ ಕಾರಣಕ್ಕೆ ಬಂದೀನಿ. ಬಂದು 4 ತಾಸು ಆತಲ್ಲ, 24 ಗಂಟೆ ಎದಕ್ಕೆ ಬೇಕು? ಈಗ ಅಲ್ಲೇ ಅವ್ನ ಮನೆ ಮುಂದೆ ಆಸೆ ಹೋಗ್ತಾನೆ. ಮಠದ ವಿವಾದದ ಮಧ್ಯೆ ಸ್ಕಾರ್ಪಿಯೋ ಕಾರ್ನ ವಿವಾದ. ಈ ವಿವಾದ ಏನು ಅಂದ್ರೆ, ನಿನ್ನೆ ಚಂದ್ರಶೇಖರ್ ಪೂಜಾರ್ ಅವರು, ಈ ದೇಗುಲದ ಟ್ರಸ್ಟಿ, ಅವರು ಪ್ರೆಸ್ ಮೀಟ್ ಮಾಡಿ ಆರೋಪವನ್ನ ಮಾಡಿದ್ರು. ನನ್ನ ವಿರುದ್ಧ ಈಗ ಮಾಜಿ ಶಾಸಕ, ರಾಣಿಬೆನ್ನೂರಿನ ಮಾಜಿ ಶಾಸಕ ಅರುಣ್ ಕುಮಾರ್ ಅವರು ಆರೋಪ ಮಾಡ್ತಿದ್ದಾರೆ, ನಾನು ಲೂಟಿಕೋರ ಅಂತೆಲ್ಲ ಹೇಳ್ತಿದ್ದಾರೆ. ಆದ್ರೆ ಅವ್ರ ಬಳಿ ಇರುವಂತಹ ಆ ಕಾರ್, ಸ್ಕಾರ್ಪಿಯೋ ಕಾರ್, ಅದು ನನ್ನ ಪೆಟ್ರೋಲ್ ಬಂಕ್ನ ಹೆಸರಿನಲ್ಲಿದೆ. ಆತ ಮಠಕ್ಕೆ 1.5 ಕೋಟಿ ರೂಪಾಯಿ ಹಣವನ್ನ ತಿಂಗಳಿಗೆ 4 ಲಕ್ಷದಂತೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರೋದೇ ಸುಳ್ಳು. ಯಾವುದೇ ಹಣವನ್ನ ಕೊಟ್ಟಿಲ್ಲ. ಚುನಾವಣೆಗೂ ಕೂಡ ನಾನು ಜಮೀನನ್ನ ಬೇರೆಯವರ ಹೆಸರಿಗೆ ಬರೆಸಿ ಲೋನ್ ಅನ್ನ ಕೊಡಿಸುವಂತಹ ಕೆಲಸವನ್ನ ನಾನು ಮಾಡಿದ್ದೆ. ಜೊತೆಗೆ ಅವ್ರ ಬಳಿ ಇರುವಂತಹ ಸ್ಕಾರ್ಪಿಯೋ ಕಾರ್ 25 ಲಕ್ಷ ರೂಪಾಯಿ ಹಣವನ್ನ ಖರ್ಚು ಮಾಡಿ ನಾನು ಕೊಡಿಸಿದ್ದಂತಹ ಕಾರ್ ಅದು. ಇವತ್ತಿಗೂ ನನ್ನ ಪೆಟ್ರೋಲ್ ಬಂಕ್ನ ಹೆಸರಿನಲ್ಲಿ ಆ ಕಾರ್ ಇದೆ. ಅದಕ್ಕೆ ಇನ್ಶೂರೆನ್ಸ್ ಕೂಡ ಕಟ್ಟಿರಲಿಲ್ಲ. ನಾನು 20,000 ಇನ್ಶೂರೆನ್ಸ್ ಅನ್ನ ಕಟ್ಟಿದ್ದು. ಹಾಗಾಗಿ ಅರುಣ್ ಕುಮಾರ್ ಮಾಡ್ತಾ ಇರುವಂತಹ ಆರೋಪವೆಲ್ಲವೂ ಕೂಡ ಸುಳ್ಳು. ತಕ್ಷಣ ಆತ ನನಗೆ ಸೇರ್ಬೇಕಾಗಿರುವಂತಹ ಕಾರು, ನನ್ನ ಹೆಸರಿನಲ್ಲಿರುವಂತಹ, ನನ್ನ ಪೆಟ್ರೋಲ್ ಬಂಕ್ನ ಹೆಸರಿನಲ್ಲಿರುವಂತಹ ಆ ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಕಾರನ್ನ ನನಗೆ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಚಂದ್ರಶೇಖರ್ ಪೂಜಾರ್ ಅವರು ಮಾಡಿದ್ರು, ದೇಗುಲದ ಟ್ರಸ್ಟಿ. ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಅರುಣ್ ಕುಮಾರ್ ಅವರು. ಚಂದ್ರಶೇಖರ್ ಒಬ್ಬ ಲೂಟಿಕೋರ, ಮಠದ ಹಣವನ್ನ ಲೂಟಿ ಮಾಡಿದ್ದಾನೆ, ಮಠದ ಲೆಕ್ಕ ಕೇಳಿದ್ದಕ್ಕೆ ಈಗ ಕಾರಿನ ಲೆಕ್ಕವನ್ನ ಕೇಳ್ತಿದ್ದಾನೆ, ತಾಕತ್ತಿದ್ರೆ ನನ್ನನ್ನ ನಿಲ್ಲಿಸಿ ಕಾರನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಪ್ರತಿ ಸವಾಲನ್ನ ಹಾಕಿದ್ದಾರೆ ರಾಣಿಬೆನ್ನೂರಿನ ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.